ನಾನು ಕಾಲೇಜ್ ಯಾವಾಗ ಓದೋದು ಬಿಟ್ಟೆ PUC ಅದಾದಮೇಲೆ ಏನು ಮಾಡಿದೆ, ನಾನು ನೆಕ್ಸ್ಟ್ ಇಳಿದಿದ್ದೆ ಜಿಮ್ಗೆ ಸರ್. ಕಬ್ಬಣ ಬೇಗ ಅಟ್ರಾಕ್ಟ್ ಆಯಿತು ನನಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಕಲ್ತ್ಕೊಳ್ಳೋಕೆ ಹೋದೆ ಸರ್. ಅಂದರೆ ಬಾಡಿ ಬಿಲ್ಡರ್ ಆಗಬೇಕು ಅಂತ ಅಲ್ಲ. ಗಣೇಶ್ ಅವ್ರು ಯಾಕೆ ಬಂದರು ಅಂದರೆ ದರ್ಶನ್ ಸರ್ ಬರ್ತಿದ್ದಾರಲ್ಲ ಅಂತ ಅವರು. ಇವರು ನಾಕ್ಷಕರ್ ಯಾಕೆ ಅಂದರೆ ದರ್ಶನ್ ಸರ್ ಬರ್ತಿದ್ದಾರಲ್ಲ ಅಂತ. ನಾನು ಸಿನಿಮಾ ಹೀರೋ ಆಗಬೇಕು ಅಂದ್ಕೊಂಡಿದ್ದೀನಿ, ದಯವಿಟ್ಟು ಒಂದು ಚಾನ್ಸ್ ಕೊಡ್ತೀರಾ ಅಂತ. ಅವ್ರೇನು ಮಾಡ್ತಾರೆ, ಅಟ್ಟಾಡಿಸ್ಕೊಂಡು ನನಗೆ ಹೊಡಿತಾರೆ. ಇವತ್ತಿಗೂ ದರ್ಶನ್ ಅವರ ಅಭಿಮಾನಿ ನಾನು. ಅಂದರೆ ಅವತ್ತಿನ ದಿನಗಳಲ್ಲಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೆ ನಾನು. ಸೀರಿಯಲಿಂದ ಸಿನಿಮಾಗೆ ಬಂದೆ. ಯಾಕಂದರೆ ಈ ಸೀರಿಯಲಲ್ಲಿ ಏನಾಯಿತು ಅಂದರೆ ಸರ್, ನನಗೆ ಒಂದು ಕ್ಯಾಸ್ಟಿಸಮ್ ಬಂತು ಸರ್. ಇವತ್ತು ನಾನೇನು ಹೀರೋ ಆಗಿದ್ದೀನಿ ಅಥವಾ ಏನು ಕಲ್ತ್ಕೊಂಡು ಬಂದಿದ್ದೀನಿ ಅದೆಲ್ಲ ದರ್ಶನ್ ಸರಿಂದನೇ ಸರ್. Investing in cinemas without cinema knowledge is injurious to you, your family, and the audience too. Annadata Sukhi Bhava. ಅನ್ನದಾತ ಸುಖಿ ಭವ. ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು ಯಾರು ಅಂದರೆ, ಅವರು ಕಿರುತೆರೆಯಲ್ಲಿ ನಟರಾಗಿ, ಆನಂತರ ಜಿಮ್ ಇನ್ಸ್ಟ್ರಕ್ಟರ್ ಆಗಿ, ಆನಂತರ ಚಲನಚಿತ್ರದಲ್ಲಿ ಖಳನಟನಾಗಿ, ಆನಂತರ 5 ಚಿತ್ರಗಳಲ್ಲಿ ನಾಯಕ ನಟನಾಗಿ ಮಾಸ್ ಮಹಾರಾಜ ಅಂತ ಬಿರುದು ಪಡೆದಿರೋವಂಥ ಅಂಜನ್ ಅವರು. ಅಂಜನ್ ಅವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ನಿಮಗೆ ತುಂಬು ಹೃದಯದ ಸ್ವಾಗತ. ನಮಸ್ಕಾರ ಅಂಜನ್ ಅವರೇ. ನಮಸ್ತೆ ಸರ್. ನಮ್ಮ ಅಂಜನ್ ಅವರು ಈ ಚಲನಚಿತ್ರ ರಂಗಕ್ಕೆ ಹೇಗೆ ಆಕರ್ಷಿತರಾದರು ಅಂತ ಹೇಳ್ಬೋದಾ? ಸರ್, ನಾನು ಸಿನಿಮಾ ಇಂಡಸ್ಟ್ರಿಗೆ PUC ಮುಗಿದಿದ ತಕ್ಷಣ ಆಲ್ಮೋಸ್ಟ್ 2000 ಇಯರಲ್ಲಿ ನಾನು ಎಂಟರ್ ಆಗಿದ್ದೆ ಸರ್ ಸಿನಿಮಾ ಫೀಲ್ಡ್ಗೆ ಅಂತ. ಅಲ್ಲಿಂದ ಸ್ಟಾರ್ಟ್ ಆಯಿತು ನಂದು ಮೇಕಪ್ ಹಚ್ಚಿದ್ದು. ನನಗೆ ಫಸ್ಟ್ ಮೇಕಪ್ ಹಚ್ಚಿದವರು ಮೈನಾ ಚಂದ್ರಶೇಖರ್ ಅಂತ ಸರ್. ಅವರು ಪಾಪ ಪಾಂಡುರಂಗ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ರು. ಸೊ ಆ ಸೀರಿಯಲಲ್ಲಿ ಹೀರೋ ಪಾತ್ರ ಕೊಟ್ಟಿದ್ರು ಸರ್. ನಾನು, ಮಾಸ್ಟರ್ ಆನಂದ್ ಮತ್ತು ಅರುಣ್ ಸಾಗರ್ ಸರ್ ಅದರಲ್ಲೆಲ್ಲ, ಮತ್ತು ಭವ್ಯ ಮೇಡಮ್ ಇದ್ದರು. ತುಂಬ ಜನ ಎಲ್ಲ ಸೀನಿಯರ್ ಆರ್ಟಿಸ್ಟ್ಗಳಿದ್ರು ಸರ್. ನನ್ನ ಫಸ್ಟ್ ಕ್ಯಾಮ್ರಾದಲ್ಲಿ ನಾನು ಕಾಣಿಸ್ಕೊಂಡಿದ್ದೆ ಅಲ್ಲಿಂದ ಸರ್. ಆ ನಂತರ ಒಂದು ಸತಿ ಬಣ್ಣ ಹಚ್ಚಿದ ಮೇಲೆ ಅದರದೊಂದು ಮಾತೆ ಬೇರೆ. ಅಂದರೆ ಅದು ಆಕರ್ಷಿತವಾಗ್ಬಿಡ್ತೀರಾ. ಹಾಗಾದ್ಮೇಲೆ ನಮ್ಮ ಟ್ಯಾಲೆಂಟ್ನ ನಾವು ಪ್ರೂವ್ ಮಾಡ್ಕೋಬೇಕು, ತೋರಿಸ್ಬೇಕು ಅಂತ. ಆ ಹಿಂದೆ ಆ PUC ಮಾಡೋ ಟೈಮಲ್ಲಾದ್ರೂ ಸ್ಕೂಲ್ಗಳಲ್ಲಿ ಅಥವಾ ಕಾಲೇಜಲ್ಲಿ ನೀವು ಈ ಥರ ರಂಗಭೂಮಿ ಕೆಲಸಗಳು ಅಥವಾ ಆ್ಯಕ್ಟಿಂಗು ಅದೆಲ್ಲ ಮಾಡ್ಕೊಂಡೇ ಬಂದಿದ್ರಾ? ಸರ್, ಸ್ಪೋರ್ಟ್ಸಲ್ಲಿ ಫಸ್ಟ್ ಇದ್ದೆ ಸರ್. ಅಪ್ ಟು 7th ಸ್ಟ್ಯಾಂಡರ್ಡ್ವರೆಗೂ ನಾನು ನಿವೇದಿತ ಸ್ಕೂಲಲ್ಲಿ ಓದಿದ್ದು. ಸ್ಪೋರ್ಟ್ಸಲ್ಲಿ ನಾನೇ ಫಸ್ಟ್ ಇದ್ದೆ, ಓದೋದ್ರಲ್ಲಿ ಕಮ್ಮಿ. ಅದು ಬಿಟ್ಟರೆ ಇನ್ನು ಸಂಗೀತ ಹಾಡ್ತಿದ್ದೆ ಸರ್. ನಮ್ಮ ತಾಯಿಯವರು ಸಂಗೀತ ನೀನು ಕಲ್ತ್ಕೋ, ಚಿಕ್ಕ ವಯಸ್ಸಿಂದನೇ ನಿನಗೆ ಮುಂದಕ್ಕೆ ಗೊತ್ತಾಗುತ್ತೆ ಅಂತ ಹೇಳಿದರು. ಸೊ ಸಂಗೀತ ಅಭ್ಯಾಸ ಮಾಡ್ಕೊಂಬರ್ತಿದ್ದೆ. ಆಮೇಲೆ ಅದು ಬಿಟ್ಟರೆ ಚಿಕ್ಕ ವಯಸ್ಸಿಂದಲೂ ನೀನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂದರೆ ನಾನು ಸಿನಿಮಾ ಹೀರೋ ಆಗಬೇಕು ಅಂತಲೇ ಹೇಳ್ತಾಯಿದ್ದೆ ಸರ್. ಬಟ್ ನಮ್ಮ ಫ್ಯಾಮಿಲಿಲಿ ಯಾರೂ ಸಿನಿಮಾ ಫೀಲ್ಡಲ್ಲಿ ಇಲ್ಲ. ಸೊ ನಾನೊಬ್ಬನೇ ಇಂಡಸ್ಟ್ರಿಗೆ ಬಂದಿದ್ದು ಸರ್. ಅಂಜನ್ ಅವರೇ, ನಿಮ್ಮ ಸೀರಿಯಲ್ ಜರ್ನಿ ಸ್ಟಾರ್ಟ್ ಆಯಿತು. ಆ ಜರ್ನಿ ಬಗ್ಗೆ ಮಾಹಿತಿ ಕೊಡ್ಬೋದಾ? ನಾನು ಫಸ್ಟು ಮಾಡಿದ್ದು ಪಾಪ ಪಾಂಡುರಂಗ ಸೀರಿಯಲ್ ಮಾಡಿದೆ ಸರ್. ಅದಾದಮೇಲೆ ಮಾಂಗಲ್ಯ ಅಂತ ಉದಯ TV ಸೀರಿಯಲ್ ಬರ್ತಿತ್ತು, ಅದರಲ್ಲಿ ವಿಲನ್ನಾಗಿ ಆ್ಯಕ್ಟ್ ಮಾಡಿದೆ ಸರ್. ಆಮೇಲೆ ಎಲ್ಲ ಒಂದಷ್ಟು ಸೀರಿಯಲ್ ನನಗೆ ಸಿಕ್ಕಿದ್ದೆಲ್ಲ ವಿಲನ್ ಪಾತ್ರಗಳೇ ಸಿಕ್ತು. ಸೊ ವಿಲನ್ ಆಗಿ ಮತ್ತೆ ಅದಾದಮೇಲೆ ಆ್ಯಂಕರಿಂಗ್ ಮಾಡ್ತಾಯಿದ್ದೆ ಸರ್. U2 ಅಂತ ಚಾನಲ್ ಬಂತು ಉದಯ TV ಅವ್ರದ್ದು. ಅದರಲ್ಲಿ ಮಧ್ಯಾಹ್ನ ಪ್ರೋಗ್ರಾಮಲ್ಲಿ 2 ಗಂಟೆಯಿಂದ 3 ಗಂಟೆ ಆ್ಯಂಕರಿಂಗ್ ಮಾಡ್ತಾಯಿದ್ದೆ. ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಸಿನಿಮಾಗೆ ಬಂದಿದ್ದು ಸರ್. ಅದರಲ್ಲೂ ವಿಲನ್ ಆಗಿ ಆ್ಯಕ್ಟ್ ಮಾಡ್ಕೊಂಡ್ಬಂದೆ. ನೀವು ಒಬ್ಬ ಫಿಸಿಕ್ ಅಥವಾ ಬಾಡಿ ಬಿಲ್ಡಿಂಗ್ ಎಂಥೂಸಿಯಾಸ್ಟ್ ಅಂತ. ಸೊ ನಿಮ್ಮ ಬಾಡಿ ಬಿಲ್ಡಿಂಗ್ ಕರಿಯರ್ ಯಾವ ರೀತಿ ಸ್ಟಾರ್ಟ್ ಆಯಿತು? ಸರ್, ನಾನು ಕಾಲೇಜ್ ಯಾವಾಗ ಓದೋದು ಬಿಟ್ಟೆ PUC ಅದಾದಮೇಲೆ ಏನು ಮಾಡಿದೆ, ನಾನು ನೆಕ್ಸ್ಟ್ ಇಳಿದಿದ್ದೆ ಜಿಮ್ಗೆ ಸರ್. ಕಬ್ಬಣ ಬೇಗ ಅಟ್ರಾಕ್ಟ್ ಆಯಿತು ನನಗೆ. ಸೊ ಹಾಗಾಗಿ ಅದ್ರ ಬಗ್ಗೆ ಆಸಕ್ತಿ ಇತ್ತು, ಕಲ್ತ್ಕೊಳ್ಳೋಕೆ ಹೋದೆ ಸರ್. ಅಂದರೆ ಬಾಡಿ ಬಿಲ್ಡರ್ ಆಗಬೇಕು ಅಂತ ಅಲ್ಲ. ಸೊ ಒಬ್ಬ ಹೀರೋ ಆಗಬೇಕು ಅಂತ ಹೇಳಿದ್ರೆ ಫಸ್ಟ್ ಸ್ಟಾರ್ಟಪ್ ನಾನು ವರ್ಕೌಟಿಂದ ಸ್ಟಾರ್ಟ್ ಮಾಡಬೇಕು. ಆಮೇಲೆ ಫೈಟ್ ಕ್ಲಾಸು, ಆಮೇಲೆ ಡ್ಯಾನ್ಸ್ ಕ್ಲಾಸು ಅಂತ ಒಂದೊಂದೇ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಬಂದೆ ಸರ್. ಒಬ್ಬ ಪ್ರಸಿದ್ಧ ನಾಯಕ ನಟನಿಗೆ ನೀವು ಜಿಮ್ ಟ್ರೈನರ್ ಆಗಿ ಇದ್ರಿ ಅಂತ ನಮಗೆ ತಿಳಿದು ಬಂತು. ಅದು ಯಾರು ಮತ್ತು ಅದು ಹೇಗಾಯಿತು ಅಂತ ಹೇಳ್ಬೋದಾ? ಹಾಂ ಸರ್, ನಾನು ಫಸ್ಟು ಕೆಲಸ ಮಾಡಿದ್ದು ಗಿರಿನಗರ ಏರಿಯಾದಲ್ಲಿ ಸರ್. ಆ್ಯಕ್ಚುಲಿ ನಾನು ಹುಡುಕ್ತಾ ಇದ್ದೆ ಜಿಮ್ಮಲ್ಲಿ ಎಲ್ಲಾದರೂ ಒಂದು ಕೆಲಸಕ್ಕೆ ಅಂತ. ಬಟ್ ಕಲ್ತಿರ್ಬೇಕಲ್ಲ. ಆಗ ಆ ಟೈಮಲ್ಲಿ 9 ಅವರ್ಸ್ಗೆ 3,000 ರೂಪಾಯಿ ಕೊಡ್ತಾಯಿದ್ರು ಸರ್. ಸೊ ನಾನು ಮಾರ್ನಿಂಗ್ ಬ್ಯಾಚು ಈವ್ನಿಂಗ್ ಬ್ಯಾಚು 2 ಸ್ಪ್ಲಿಟ್ ಆಗ್ತಾಯಿತ್ತು ಟೈಮು. 1 ಬ್ಯಾಚ್ ಮಾಡಿದ್ರೆ ನನಗೆ 1,500 ರೂಪಾಯಿ ಸಿಗ್ತಾಯಿತ್ತು. ಸರಿ, ಏನು ಮಾಡಿದೆ, ಒಂದು ಸತಿ ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿತ್ತು ದರ್ಶನ್ ಸರ್ದು.
ಆಗ ಚಂದನ ಟಿ ವಿಲಿ ದರ್ಶನ್ ಸರ್ ಲೈವಲ್ಲಿ ಕೂತಿದ್ರು. ಒಬ್ಬರು ಕಾಲರ್ ಫೋನ್ ಮಾಡಿ ಹೇಳಿದ್ರು ಈ ಥರ, ಸರ್ ಅಣ್ಣ ನಾನು ನಿಮ್ಮನ್ನು ದಿನ ನೋಡ್ತಾ ಇರ್ತೀನಿ, ಎಲ್ಲಮ್ಮ ನೋಡ್ತೀಯಾ ಅಂತ ಹೇಳಿದ್ರೆ, ಗಿರಿನಗರದಲ್ಲಿ. ಹೌದಾ ಸರಿ ನಮ್ಮ ಬಂದು ಮಾತಾಡ್ಸಮ್ಮ ನೆಕ್ಸ್ಟ್ ಸತಿ, ತುಂಬ ಥ್ಯಾಂಕ್ಸ್ ಅಮ್ಮ, ಸಿನಿಮಾ ನೋಡ್ದ ಅಂತ. ಓ ಗಿರಿನಗರ ಏರಿಯಾ ಅಂದರೆ ನಮ್ಮನೆ ಕತ್ರಗುಪ್ಪೆಯಿಂದ ಗಿರಿನಗರ ಹತ್ರ ಅಲ್ಲ ಅಂದ್ಬಿಟ್ಟು ಇಮಿಡಿಯೇಟಾಗಿ ಗಿರಿನಗರಕ್ಕೆ ಹೋಗಿ ಹುಡುಕ್ದೆ, ಎಲ್ಲಿದೆ ಯಾವ ಜಿಮ್ ಅಂತ. ಯಾಕಂದರೆ 3 ಜಿಮ್ ಇದೆ ಗಿರಿನಗರದಲ್ಲಿ. ಅಲ್ಲಿ ದರ್ಶನ್ ಸರ್ ಯಾವ ಜಿಮ್ಮಿಗೆ ಬರ್ತಾರೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಹೋಗಿ ಆಮೇಲೆ ಆ ಓನರ್ನ ಕೇಳಿದೆ, ಸರ್ ನಾನು ಜಿಮ್ ಟ್ರೈನರ್ ಆಗಬೇಕಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಜಿಮ್ಮಲ್ಲೇ ಸೇರ್ಕೋಬೇಕು ಅಂದ್ಕೊಂಡಿದ್ದೀನಿ, ಏನಕ್ಕೆ ಅಂತ ಕೇಳಿದ್ರು. ಇಲ್ಲ ಸರ್ ದರ್ಶನ್ ಸರ್ ಬರ್ತಾರೆ, ಅವ್ರನ್ನ ನೋಡಬೇಕಾಯ್ತು ಸರ್. ಸರಿ ಆಯಿತು, ಒಂದು ವೇಕೆನ್ಸಿ ಖಾಲಿ ಇದೆ, ಏನು ಗೊತ್ತು ನಿಂಗೆ ಜಿಮ್ ಬಗ್ಗೆ ಅಂದರು. ಸರ್ ಜಿಮ್ ಬಗ್ಗೆ ಡಂಬಲ್ಸ್ ಅಂದರೆ ಗೊತ್ತು, ಪ್ಲೇಟ್ಸ್ ಅಂದರೆ ಗೊತ್ತು, ಬಾರ್ ಅಂದರೆ ಗೊತ್ತು, ಓಕೆ ಇದು ಗೊತ್ತು. ನೆಕ್ಸ್ಟು ಅದು ಬಿಟ್ಟರೆ ಸರ್ ಸ್ಮಿತ್ ಮಿಷಿನ್ ಅಂದರೆ ಗೊತ್ತು, ಆಮೇಲೆ ಬೆಂಚ್ಗಳೆಲ್ಲ ಇರುತ್ತೆ, ಸಿಂಗಲ್ ಬಾರು, ಡಬಲ್ ಬಾರು, ಪುಲ್ಲಪ್ಸು, ಇದೆಲ್ಲ ಆಲ್ಮೋಸ್ಟ್ ಬೇಸಿಕ್ ತಿಳ್ಕೊಂಡಿದ್ದೀನಿ ಸರ್, ಬಟ್ ಇನ್ನೂ ಕಲ್ತ್ಕೊಳ್ಳೋದಿದೆ ಸರ್ ಅಂತ ಹೇಳಿದೆ. ಸರಿ ಆಯಿತು, ಬೇಸಿಕ್ ಇದ್ದರೆ ಸಾಕು, ನಮ್ಮ ಜಿಮ್ಮಲ್ಲಿ ಹೊಸ ಹುಡುಗ ಒಬ್ಬ ಬೇಕು ಬಾ ಅಂತ ಕರೆದ್ರು. ಸರಿ ಯಾವತ್ತಿಂದ ಅಂದರೆ ಅವತ್ತು ನಾನು ಭಾನುವಾರ ಹೋಗಿದ್ದೆ ಜಿಮ್ಗೆ. ಟಿ ವಿಲಿ ನೋಡಿದ್ದು ಅವತ್ತೇ ಸಂಡೇ, ಅದು ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿ 3ನೇ ದಿನ ಅವರು ಚಂದನ ಟಿ ವಿಲಿ ಕೂತಿದ್ದಿದ್ದು ದರ್ಶನ್ ಸರ್. ಸೋಮವಾರದಿಂದ ನನಗೆ ಕೆಲಸ, ಬೆಳಗ್ಗೆ ಬ್ಯಾಚು ಹೋಗ್ತಾ ಇದ್ದೆ. ಸರಿ ಯಾವ ಟೈಮಿಗೆ ಬರ್ತಾರೆ ದರ್ಶನ್ ಸರು? ಬೆಳಗ್ಗೆ ಬರ್ತಾರಮ್ಮ. ಎಷ್ಟು ಗಂಟೆಗೆ? ಒಂದು 4:15. ಸರ್ 4:15 ನಿಮ್ಮ ಜಿಮ್ ಹಂಗಾರೆ ಎಷ್ಟು ಗಂಟೆಗೆ ಓಪನ್ ಬೆಳಗ್ಗೆ? ಹಾಗಾದರೆ ನಾನು ಎಷ್ಟು ಗಂಟೆಗೆ ಬಂದು ಬಾಗಿಲು ತೆಗಿಬೇಕು ಅಂದೆ. ಬಾಮ್ಮ ನೀನು ಬೆಳಗ್ಗೆ ಒಂದು ದರ್ಶನ್ ಸರ್ ಬರ್ತಾರೆ, ಬಟ್ ನೀನು ಎಷ್ಟು ಗಂಟೆಗೆ ಬರ್ತೀಯ ಅಂದರು. ಸರ್ ಅವ್ರು ಬರ್ತಾರೆ ಅಂದರೆ ನಾನು 4 ಗಂಟೆಗೆ ಬರ್ತೀನಿ ಅಂದೆ. ಆಮೇಲೆ ಸರಿ ಅಂದ್ಬಿಟ್ಟು ಬೀಗ ನನ್ನ ಕೈಯೆಲ್ಲ ಕೊಟ್ಟರು. ಒಬ್ಬ ಹುಡುಗನ್ನ, ಹೊಸ ಹುಡುಗ, ಅವ್ನಿಗೆ ಹೇಳ್ಕೊಡು ಅಂದ್ಬಿಟ್ಟು ಜಿಮ್ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದಿನ ಬರಲಿಲ್ಲ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, 1 ವಾರ ಕಾಯ್ದೆ. ಸರಿ ಇನ್ನೂ ಬಂದೇ ಇಲ್ವಲ್ಲ ಸರ್ ದರ್ಶನ್ ಸರ್, ಯಾವಾಗ ಬರ್ತಾರೆ ಅಂದೆ. ಅವ್ರು ಬ್ಯುಸಿ ಇದ್ದಾರೆ, ಬರ್ತಾರೆ ಅವ್ರು ಫ್ರೀ ಮಾಡಿಕೊಂಡು ಅಂದರು. ಕರೆಕ್ಟಾಗಿ ಅದರ ಸೆಕೆಂಡ್ ವೀಕು ಬಂದರು ಸರ್ ಜಿಮ್ಗೆ. ಯಾಕಂದರೆ ಅವ್ರ ಸಿನಿಮಾ ರಿಲೀಸ್ ಆಗಿತ್ತು, ಪ್ರಮೋಷನಲ್ಲಿ ಬ್ಯುಸಿ ಇದ್ದರು. ಸೆಕೆಂಡ್ ವೀಕಲ್ಲಿ ಬಂದರು. ಕರಿಯಾ ಪಿಕ್ಚರ್ಗೆ ರೆಡಿ ಆಗಬೇಕು ಅಂತ ಬಂದರು ಸರ್. ಆವಾಗ ನೋಡಿ ನನಗೆ ಎದುರುಗಡೆ ಬಂದಿದ ತಕ್ಷಣ ಇವತ್ತು ಚೆನ್ನಾಗಿ ನೆನಪಿದೆ, ಯೆಲ್ಲೋ ಕಲರ್ ಶರ್ಟು, ಒಂದು ಬ್ಲ್ಯಾಕ್ ಕಲರ್ ಟ್ರ್ಯಾಕ್ ಪ್ಯಾಂಟ್ ಹಾಕೊಂಡು ಬಂದಿದ್ರು ಸರ್. ನೋಡೇ ಕರೆದೋಗ್ಬಿಟ್ಟೆ ನಾನು. ಏನಪ್ಪ ಸರಿಯಾಗಿದ್ದಾರೆ, ಹೈಟು, ಪರ್ಸ್ನಾಲಿಟಿ, ಇವ್ರ ಥರದಲ್ಲಿ ನಾನು ಯಾವಾಗ ಆಗೋದು, ನಾನು ಹೈಟ್ ಆಗೋದು ಯಾವಾಗ? ಸರಿ ನಾನು ಜಿಮ್ ಮಾಡಿಲ್ಲ, ಅವರು ಜಿಮ್ ಮಾಡಿದ್ರೇ ಆ ರೇಂಜಿಗಿದ್ದಾರೆ. ಸರಿ ಇನ್ನು ಸಿನಿಮಾದಲ್ಲಿ ಹೆವಿಯಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ, ಇಲ್ಲ ದರ್ಶನ್ ಸರ್ಗೆ ಪರ್ಸನಲಾಗಿ ನಾನು ಹೇಳ್ಕೊಡ್ತೀನಿ, ಆಮೇಲೆ ನಾನು ನಿಂಗೆ ತೋರಿಸ್ಕೊಡ್ತೀನಿ ಏನು ವರ್ಕೌಟ್ ಹೇಳ್ಕೊಡ್ಬೇಕಂತ, ಅದನ್ನು ನೀನು ಆಮೇಲೆ ಅವ್ರಿಗೆ ಒಂದು ಸ್ವಲ್ಪ ಸಪೋರ್ಟ್ ಮಾಡು, ಲಿಫ್ಟ್ ಏನಾದರೂ ಮಾಡೋ ಥರ ಇದ್ದರೆ ಹೆವಿ ವೆಯ್ಟ್ಸು. ಸರಿ ಆಯಿತು ಅಂದ್ಬಿಟ್ಟು ಸ್ಟಾರ್ಟಿಂಗ್ ಬಿಟ್ಟಿಲ್ಲ ನನಗೂ, ಆಮೇಲೆ ಹೋಗ್ತಾ ಟ್ರೈನಪ್ ಮಾಡ್ತಾಯಿದ್ದೆ. ಆಮೇಲೆ ಗಣೇಶ್ ಸರ್ ಬಂದರು, ಆಮೇಲೆ ನಾಗಶೇಖರ್ ಸರ್, ಆಮೇಲೆ ಶ್ರೀನಗರ ಕಿಟ್ಟೆ ಅವರು, ಆಮೇಲೆ ಸಾಧು ಕೋಕಿಲ್ ಅವರು, ಎಲ್ಲ ಅದೊಂಥರ ಸೆಲೆಬ್ರಿಟಿ ಜಿಮ್ ಆಗಿಬಿಟ್ಟಿತ್ತು ಸರ್. ಇಡೀ ಹನುಮಂತ ನಗರ, ಗಿರಿನಗರ, ಹೊಸಕೆರಳ್ಳಿ ಈ ಸರೌಂಡಿಂಗ್ ಸುತ್ತಮುತ್ತ ಅದು ಸಿಕ್ಕಾಪಟ್ಟೆ ಫೇಮಸ್ ಆಗಿಬಿಟ್ಟಿತ್ತು ಆ ಜಿಮ್ಮು. ಗಣೇಶ್ ಅವ್ರು ಯಾಕೆ ಬಂದರು ಅಂದರೆ ದರ್ಶನ್ ಸರ್ ಬರ್ತಿದ್ದಾರಲ್ಲ ಅಂತ ಅವರು. ಇವರು ನಾಗಶೇಖರ್ ಯಾಕೆ ಅಂದರೆ ದರ್ಶನ್ ಸರ್ ಬರ್ತಿದ್ದಾರಲ್ಲ ಅಂತ. ಕಿಟ್ಟಿ ಅವ್ರು ಯಾಕೆ ಬರ್ತಿದ್ರು? ದರ್ಶನ್ ಸರ್ ನೋಡೋದಕ್ಕೆ ಅಂತಲೇ ಬರ್ತಿದ್ರು. ಸಾಧು ಕೋಕಿಲ್ ಅವ್ರು ಹಿಂಗಿದ್ರು ಪರಿಚಯ ಇದ್ರಲ್ಲ ಮುಂಚೆಯಿಂದ, ಮೆಜೆಸ್ಟಿಕ್ ಸಿನಿಮಾದಲ್ಲೆಲ್ಲ ವರ್ಕ್ ಮಾಡಿದ್ರಲ್ಲ ಇವರು. ಸರಿ ಅವರೇ ಬರ್ತಿದ್ದಾರೆ ಅಂದರೆ ನಾನು ಬರ್ತೀನಿ. ಅದೊಂಥರ ಸೆಲೆಬ್ರಿಟಿ ಜಿಮ್ ಆಗಿತ್ತು ಸರ್. ಅಲ್ಲಿಂದ ನಂದು ಪ್ರಾರಂಭ ಆಯಿತು ಜಿಮ್ ಫೀಲ್ಡು. ಸೊ ಮಾಡಿದೆ ಸರ್, ಒಂದು 2-3 ವರ್ಷ ಆ ಜಿಮ್ಮಲ್ಲಿ ಕೆಲಸ ಮಾಡಿದೆ. ಆಮೇಲೆ ದರ್ಶನ್ ಸರ್ ಆ ಟೈಮಲ್ಲಿ ಫುಲ್ ಪೀಕು ಬ್ಯುಸಿ ಇದ್ದರು. ಕರಿಯ, ಲಂಕೇಶ್ ಪತ್ರಿಕೆ, ಕಿಟ್ಟಿ, ಧ್ರುವ, ನಮ್ಮ ಪ್ರೀತಿಯ ರಾಮು, ದಾಸ, ತುಂಬ ಸಿನಿಮಾಗಳು ಲೈನಲ್ಲಿ ಇತ್ತು. ಅವಾಗ ಇದ್ದಿದ್ದ ಕಾಂಪಿಟೇಷನು ದರ್ಶನ್ ಸರು, ಅದು ಬಿಟ್ಟರೆ ಸುದೀಪ್ ಸರ್. ಇವರು ಬ್ಯುಸಿ ಇತ್ತು ಅಂದರೆ ಇವ್ರಿಗೆ ಬರ್ತಿತ್ತು ಸಿನಿಮಾಗಳು. ಸೊ ಇವರು ಹೆಬ್ಬುಲಿ ಅಂತ ಮಾಡಿದ್ರೆ ಇವರು ಈ ಕಡೆ ಅಯ್ಯ ಅಂತ ಸಿನಿಮಾ ಮಾಡೋರು. ಸೊ ಹಂಗೆ ಕಾಂಪಿಟೇಷನಲ್ಲಿ ಹೋಗ್ತಾಯಿತ್ತು ಸರ್. ನಾನು ಹಂಗೆ ಕೆಲಸ ಮಾಡ್ಕೊಂಡು ಬಂದೆ ಸರ್ ಆ ಜಿಮ್ಮಲ್ಲಿ. ನಮ್ಮ ಈ ಕಾರ್ಯಕ್ರಮದ ಪ್ರೇಕ್ಷಕರಲ್ಲಿ ಸುಮಾರು ಜನ ದರ್ಶನ್ ಸರ್ ಅವರ ಅಭಿಮಾನಿಗಳಿರ್ತಾರೆ. ಅವರಿಗೆ ಒಂದು ಕುತೂಹಲ ಇರುತ್ತೆ, ನಿಮ್ಮ ಹಾಗೂ ದರ್ಶನ್ ಸರ್ ಅವರ ಸಂಬಂಧ ಹೇಗಿತ್ತು ಅಥವಾ ಈಗಲೂ ಹೇಗಿದೆ ಅನ್ನೋದು. ಸರ್ ಹೇಗೆ ಅಂದರೆ ಜಿಮ್ ಮುಗಿಸ್ಕೋತಾ ಇದ್ದೆ ಸರ್. ಹತ್ರ ಎಲ್ಲಾದರೂ ಬ್ಯಾಂಗ್ಳೂರಲ್ಲಿ ಶೂಟಿಂಗ್ ಏನಾದರೂ ನಡೆಯೋ ಥರ ಇತ್ತು ಅಂದರೆ ಜಿಮ್ ಮುಗಿಸ್ಕೊಂಡು ಡೈರೆಕ್ಟ್ ಲೊಕೇಶನ್ಗೆ ಹೋಗ್ತಾ ಇದ್ದೆ ಸರ್. ನಾನು ಬೆಳಗ್ಗೆ ಬರ್ತಾ ಇದ್ದಿದ್ದು 4-4:15 ತೆಗಿತಾ ಇದ್ದೆ. ಅದೇ ಟ್ರ್ಯಾಕ್ ಪ್ಯಾಂಟಲ್ಲಿ ಸೆಟ್ ಹತ್ರ ಹೋಗ್ತಾ ಇದ್ದೆ ಸರ್. ಹೋಗಿ ಮಾತಾಡಿಸ್ಕೊಂಡು ಅಣ್ಣನ, ಅಂದರೆ ಅವ್ರು ಹೇಳ್ತಾಯಿದ್ರು ಸರ್, ಅಂದರೆ ಅವ್ರ ಜೊತೆಲಿ ಇತ್ತು ಅಂದರೆ ನಾವು ಯಾವ ಥರ ಮಾತಾಡ್ತಾ ಇದ್ವಿ ಅಂದರೆ, ಅವ್ರಿಗೆ ನಾನು ಸಿನಿಮಾದಲ್ಲಿ ಬರ್ತೀನಿ ಅಂತ ನಾನು ಯಾವತ್ತೂ ಹೇಳ್ಕೊಂಡಿರಲಿಲ್ಲ. ಆ ರೀತಿ ಹೇಳ್ಕೊಂಬಿಟ್ಟಿದ್ದಿದ್ರೆ ಅವ್ರು ಮಾಡಿರೋ ಸಿನಿಮಾಗಳಲ್ಲೆಲ್ಲ ನಾನೊಂದು ಕ್ಯಾರೆಕ್ಟರ್ ಮಾಡಿಬಿಡ್ತಾ ಇದ್ದೆ. ಬಟ್ ನನಗೆ ಕೇಳೋದಕ್ಕೆ ಇಷ್ಟ ಇಲ್ಲ ಸರ್. ಶೂಟಿಂಗ್ ಹೋಗಿ ನೋಡ್ತಾ ಇದ್ದೆ, ಇವ್ರು ಎಷ್ಟು ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ದರ್ಶನ್ ಸರು. ಆ್ಯಕ್ಟಿಂಗ್ ಬಿಟ್ಟು ಕ್ಯಾಮ್ರಾ ಪಕ್ಕನೇ ಕುತ್ಕೊಳ್ಳೋರು, ಎಲ್ಲಿ ಲೈಟಿಂಗ್ ಕೊಡ್ತಾ ಇದ್ದಾನೆ, ನಾನು ಎಷ್ಟು ಲೈಟ್ ತೊಗೋಬೇಕು.
ಸೊ ಈ ಥರ ಡೈಲಾಗ್ ಇದ್ದರೆ ಹೇಗೆ ನಾನು ಮಾಡಬೇಕು ಅಂತ ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಅಂದರೆ ನೋಡೋ ತಿಳ್ಕೊಳ್ಳೋ, ನಾಳೆ ದಿನ ಮುಂದಕ್ಕೆ ನೀನು ಹೀರೋ ಏನಾದ್ರು ಆಯಿತು ಅಂದರೆ ನಿನ್ಗೆ ಇನ್ನೂ ಗೊತ್ತಾಗುತ್ತೆ, ಇದನ್ನೆಲ್ಲ ತಿಳ್ಕೊಬೇಕು. ಸರಿ ಅಣ್ಣ ಆಯಿತು ಅಂದ್ಬಿಟ್ಟು ಕೂತ್ಕೋತಾ ಇದ್ದೆ ಸರ್. ಮೊಬೈಲ್ ಕೊಟ್ಬಿಡೋರು ಅವ್ರದ್ದು, ಸರಿ ಹಿಡ್ಕೊಂಡು ಕೂತ್ಕೋತಾ ಇದ್ದೆ. ಅವಾಗೆಲ್ಲ ಏನಂದರೆ ಮ್ಯಾನೇಜರು ಯಾರೂ ಇರಲಿಲ್ಲ ಸರ್, ಅವರೊಬ್ಬರೇ ಶೂಟಿಂಗ್ ಸ್ಪಾಟಿಗೆ ಬರ್ತಿದ್ರು, ಅವರೇ ಕಾರ್ ಡ್ರೈವಿಂಗ್ ಮಾಡ್ಕೊಂಬರೋರು. ಅವ್ರ ಮನೆ ಇದ್ದಿದ್ದು BTM ಲೇಔಟು, ನಂದು ಜಿಮ್ ಇದ್ದಿದ್ದು ಗಿರಿನಗರ. ಅಲ್ಲಿಂದ ಗಾಡೀಲಿ ಬಂದು ತುಂಬ ಡೆಡಿಕೇಶನ್ ಮಾಡ್ತಾಯಿದ್ರಲ್ಲ. ನನಗೆ ಇವತ್ತಿಗೂ ದರ್ಶನ್ ಅವರ ಅಭಿಮಾನಿ ನಾನು. ಅಂದರೆ ಅವತ್ತಿನ ದಿನಗಳಲ್ಲಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೆ ನಾನು. ಬೆಳಗ್ಗೆನೇ 4 ಗಂಟೆಗೆ ಎದ್ದು 4:15 ಕರೆಕ್ಟಾಗಿ ಇರ್ತಿದ್ರು ಜಿಮ್ಮಲ್ಲಿ. ಮತ್ತು 6 ಗಂಟೆಗೆ ಸೂರ್ಯ ಇನ್ನೇನು ಉದಯ ಆಗ್ತಾ ಇದ್ದಾನೆ ಅಂದಂಗೆ ಜನ ಕವರ್ ಆಗಿಬಿಡ್ತಾಯಿದ್ರು ಸರ್. ಅದು ಹೆಂಗೆ ಗೊತ್ತಾಗ್ತಾಯಿತ್ತು ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಯಾವಾಗಲೂ ಆ ಟೈಮಲ್ಲಿ 2000 ಇಯರಲ್ಲೇ ಜಿಮ್ ಮುಂದೆ ಒಂದು 150-200 ಜನ ನಿಂತ್ಕೊಳ್ಳೋರು. ಅವ್ರ ಕಾರ್ ತೊಗೊಂಬಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಅವ್ರು ಇದೇ ಕಾರಲ್ಲಿ ಬಂದಿದ್ದಾರೆ ಅಂತ. ಆಗ ಟಾಟಾ ಸಿಯಾರ ಕಾರ್ ಇತ್ತು ಅವ್ರ ಹತ್ರ, ವೈಟ್ ಗಾಡಿ. ಆಮೇಲೆ ಅದಕ್ಕೆ ಚಾಕ್ಲೇಟ್ ಕಲರ್ ಗಾಡಿ ಮಾಡಿಸ್ಬಿಟ್ರು. ಕೊನೆಗೆ 2 ವೀಲರಲ್ಲಿ ಬರ್ತಾಯಿದ್ರು. ಒಂದು ಗಾಡಿ ಬುಲೆಟ್ ಅವ್ರ ಹತ್ರ, ಹಳೇ ಬುಲೆಟ್, ಉಲ್ಟಾ ಗೇರು. ಆ ಗಾಡೀಲಿ ಬಂದು ಮಾಸ್ಕ್ ಹಾಕ್ಕೊಂಡು ಹೋಗ್ಬಿಡೋರು ಸರ್. ಏನಪ್ಪ ಇವರು ಕರೆಕ್ಟಾಗಿ ಗಂಟೆ ಹೊಡೆದಂಗೆ ಬರ್ತಾರೆ. ಅವಾಗೆಲ್ಲ ಫೋನ್ ಇರಲಿಲ್ಲ, ಲ್ಯಾಂಡ್ಲೈನು, ಅದು ಬಿಟ್ಟರೆ ಕಾಯಿನ್ ಬಾಕ್ಸು ಎರಡೇ ಇದ್ದಿದ್ದು. ಸರಿ ಅಂದ್ಬಿಟ್ಟು ಇನ್ನು ಓನರ್ ಬೈತಾರಲ್ಲ ನನಗೆ ಅಂದ್ಬಿಟ್ಟು ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಹೋಗ್ತಾ ಇದ್ದೆ. ಆ ರೀತಿ ಎಲ್ಲ ನಾನು ಅಬ್ಸರ್ವೇಷನ್ ಮಾಡ್ತಿದ್ನಲ್ಲ. ಅವರು ಇವತ್ತು ನಾನೇನು ಹೀರೋ ಆಗಿದ್ದೀನಿ ಅಥವಾ ಏನು ಕಲ್ತ್ಕೊಂಡ್ಬಂದಿದ್ದೀನಿ ಅದೆಲ್ಲ ದರ್ಶನ್ ಸರಿಂದನೇ ಸರ್. ಆ ಟೈಮಲ್ಲಿ ನನಗೆ ಶೂಟಿಂಗ್ ಸ್ಪಾಟಿಗೆ ಹೋದಾಗೆಲ್ಲ ಕೂತ್ಕೋ ಅಬ್ಸರ್ವ್ ಮಾಡು, ನನ್ನನ್ನೇ ಅಂತ ಅಲ್ಲ, ಬೇರೆ ಆರ್ಟಿಸ್ಟ್ ದೊಡ್ಡವ್ರು ಇದ್ದಾರೆ, ಹೆಂಗೆ ಡೈಲಾಗ್ ಡೆಲಿವರಿ ತೊಗೋತಾರೆ, ಬಾಡಿ ಲ್ಯಾಂಗ್ವೇಜ್ ಹೇಗೆ ಮಾಡೋದು, ಮತ್ತು ಆ ಬಾಡಿ ಲ್ಯಾಂಗ್ವೇಜ್ ಬಂತು ಅಂದರೆ ಎಕ್ಸ್ಪ್ರೆಷನ್ ಹೇಗೆ ಮಾಡಬೇಕು, ಸಿನಿಮಾಗಳನ್ನ ನೋಡು, ಇಲ್ಲಾಂದರೆ ಡೈರೆಕ್ಟಾಗಿ ಲೈವಾಗಿ ಬಾ ನೋಡು ಸೆಟ್ಟಿಗೆ ಬಂದು ಅಂತ ಅನ್ನೋರು. ಸೊ ನಾನು ಆ ರೀತಿ ಸ್ಪೆಂಡ್ ಮಾಡ್ತಾಯಿದ್ದೆ ಸರ್. ಅಂದರೆ ದರ್ಶನ್ ಸರ್ ಏನು ಮಾಡ್ತಿದ್ರು ಅಭಿನಯನ, ಅದನ್ನ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಬ್ಸರ್ವ್ ಮಾಡಿ ನೋಡಿ ಕಲಿತು ಇವತ್ತಿನ ದಿನ ಹೀರೋ ಆಗಿದ್ದೀರಾ. ಒಂಥರ ಏಕಲವ್ಯ ದ್ರೋಣಾಚಾರ್ಯ ರಿಲೇಷನ್ಶಿಪ್ ಅನುಭವ. ಹೌದು ಸರ್. ಆ ನಂತರ ದರ್ಶನ್ ಅವರ ಹಲವಾರು ಸಿನಿಮಾಗೆ ನೀವು ಟ್ರೈನರ್ ಆಗಿ ಕೆಲಸ ಮಾಡ್ತೀರಾ. ಅಂದರೆ ಅವರು ಸಿನಿಮಾಗಳು ಮಾಡ್ತಾ ಮಾಡ್ತಾ ನೀವು ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರ್ತೀರಾ. ಅದಾದಮೇಲೆ ಅದರ ನಂತರ ನೀವೇ ಸಿನಿಮಾ ಇಂಡಸ್ಟ್ರಿ ಒಳಗೆ ಎಂಟರ್ ಆಗ್ತೀರಾ ಒಂದಿನ. ಹೌದು ಸರ್. ನೀವು ಸಿನಿಮಾದಲ್ಲಿ ಎಂಟರ್ ಆದಾಗ ಆ್ಯಸ್ ಅ ಹೀರೋ ಏನೇನು ಅನುಭವಗಳಾಯ್ತು ನಿಮಗೆ? ಯಾಕೆಂದರೆ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮ ನೋಡ್ತಾ ಇರುವಂಥ ಪ್ರೇಕ್ಷಕರಿಗಾರಲ್ಲ, ಅವರೆಲ್ಲ ಆಲ್ಮೋಸ್ಟ್ ಸಿನಿಮಾ ಎಂತೂಸಿಯಸ್. ಅವರು ಸಿನಿಮಾ ರಂಗದೊಳಗೆ ಎಂಟ್ರಿ ಕೊಡಬೇಕು ಅಂತ ಇರ್ತಾರೆ. ಸೊ ಅದರಲ್ಲಿ ಎಷ್ಟೋ ಜನ ನಾನು ನಟನಾಗಿ ಬರಬೇಕು, ನಾನು ಖಳನಟನಾಗಿ ಬರಬೇಕು, ಅಥವಾ ನಾನು ಡೈರೆಕ್ಟರ್ ಆಗಬೇಕು, ಅಥವಾ ಯಾವುದೇ ಒಂದು ಕ್ರಾಫ್ಟಲ್ಲಿ ನಾನು ಒಳಗಡೆ ಬರಬೇಕು ಅಂತ ಅವರು. ಸೊ ನಿಮ್ಮ ಅನುಭವಗಳನ್ನ ಶೇರ್ ಮಾಡಿದಾಗ ಅದರಲ್ಲಿ ಆಗಿರೋವಂಥ ತಪ್ಪುಗಳು ಅವರು ಮಾಡದೇ ಇರ್ಬೋದು. ನಿಮಗೆ ಆಗಿರೋವಂಥ ಸಕ್ಸಸ್ ನೋಡಿದಾಗ ಅವ್ರು ಇನ್ಸ್ಪೈರ್ ಆಗಿ ನಮ್ಮ ಸಿನಿಮಾ ರಂಗದಲ್ಲಿ ಪಾದಾರ್ಪಣೆ ಮಾಡ್ಬೋದು ಅನ್ನೋದಕ್ಕೆ ಈ ಕ್ವಶನ್. ಹಾಂ ಸರ್. ಸರ್ ಇದೂ ಅಷ್ಟೇ, ಇದೂ ದರ್ಶನ್ ಸರಿಂದನೇ ಕಲಿತೆ. ಏನು ಗೊತ್ತಾ ಸರ್, ಒಂದು ಸತಿ ಇದು ನಾನು ಯಾವ ಚಾನಲಲ್ಲೂ ಹೇಳಿಲ್ಲ, ಇದು ನಿಮ್ಮದೇ ಫಸ್ಟ್ ಚಾನಲಲ್ಲಿ ಹೇಳ್ತಾ ಇರೋದು. ಒಂದು ಸತಿ ಅವತ್ತು ಶನಿವಾರ ಸರ್, ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾಯಿದ್ದೆ. ದರ್ಶನ್ ಸರ್ರು ಇದ್ದರು, ವರ್ಕೌಟ್ ಮಾಡ್ತಾಯಿದ್ರು, ಮತ್ತು ತರುಣ್ ಸರ್ ಬರ್ತಾಯಿದ್ರು ಜಿಮ್ಗೆ. ವರ್ಕೌಟ್ ಮಾಡ್ತಾರೆ. ಸರಿ ನೀನು ಇಲ್ಲಿ ಹೋಗ್ತಿದ್ದೀಯ ಮಗ, ನಾನು ಬರ್ತೀನಿ ಅಂತ ಅಂದ್ಬಿಟ್ಟು ತರುಣ್ ಸರು ಬರೋರು ಬಸವೇಶ್ವರ ನಗರಿಂದ ಗಿರಿನಗರ್ಗೆ. ಆಗ ದಿನಕರ್ ಸರು ಡೈರೆಕ್ಟರ್ ಆಗಿರಲಿಲ್ಲ. ಡೈಲಿ ಒಬ್ಬರು ಪರ್ಸನ್ನು ಜಿಮ್ ಹತ್ರ ಬರ್ತಾಯಿದ್ರು, ಒಂದು ಕೆನೆಟಿಕ್ ಹೋಂಡಾದಲ್ಲಿ ಬ್ಲೂ ಕಲರ್ ಗಾಡಿ. ನಾನು ಅದಕ್ಕೆ ಸರಿ ಅಂದ್ಬಿಟ್ಟು, ಸರ್ ಒಬ್ಬರು ವ್ಯಕ್ತಿ ಡೈಲಿ ಬರ್ತಾರೆ ಸರ್ ಜಿಮ್ ಹತ್ರ, ಅವರು ಬಟ್ ಯಾರು ಅಂತ ಹೇಳಿಲ್ಲ ನನಗೆ. ನಾನೇನಂತ ಅಂದ್ಕೊಂಡೆ, ಯಾರೋ ಅಭಿಮಾನಿ ಬರ್ತಾ ಇದ್ದಾರೇನೋ, ನಿಮ್ಮನ್ನು ಡೈಲಿ ಬರ್ತಾರೆ ಸರ್, ಆದರೆ ಒಂದು 7:30 8 o'clock ಬರ್ತಾರೆ ಸಾಯಂಕಾಲ ಅಂತ ಹೇಳಿದೆ. ಅದಕ್ಕೆ ಯಾರದು ಅಂತ ಅಂದರು. ಹೆಂಗಿದ್ದಾರೆ ನೋಡೋದಕ್ಕೆ ಅಂದರು. ಸರ್ ಅದು ನಿಮ್ಮ ಥರನೇ ಐಟು ಪರ್ಸ್ನಾಲಿಟಿ ಇದ್ದಾರೆ ಅಂದೆ. ಹೌದಾ, ಸರಿ ನೆಕ್ಸ್ಟ್ ಟೈಮ್ ಬಂತು ಅಂದರೆ ಕರಿ ಒಳಗಡೆ ಅಂದರು. ಸರಿ ಅಂದ್ಬಿಟ್ಟು ಆಯಿತು ಸರ್ ಅಂದ್ಬಿಟ್ಟು ಕರೆಕ್ಟಾಗಿ ಅದೇ ಟೈಮಿಗೆ ಬಂದರು. ಅವತ್ತು ದರ್ಶನ್ ಸರ್ ಸಾಯಂಕಾಲ ಬಂದರು. ಬೆಳಗ್ಗೆ ಬರ್ತಾಯಿದ್ದವ್ರು ಸಾಯಂಕಾಲ ಬಂದರು, ಫ್ರೀ ಇದ್ದರು. ಇಲ್ಲ ಈ ಸಿನಿಮಾಗೆ ಹಿಂಗೆ ರೆಡಿ ಆಗಬೇಕಂತ ಅಂದ್ಕೊಂಡಿದ್ದೀನಿ ಅಂತ ವೆಯ್ಟ್ ಲಾಸ್ ಮಾಡ್ತಾಯಿದ್ರು. ಬಂದರು. ಸರ್ ಅಣ್ಣ ಇದ್ದಾರಾ? ಯಾವಾಗಲೂ ಡೈಲಿ ಬರ್ತಾಯಿದ್ರು, ಅಣ್ಣ ಇದ್ದಾರಾ? ಸರಿ ಅಂದ್ಬಿಟ್ಟು ಕರೆದೆ ಒಂದಿನ. ಇದ್ದಾರೆ ಬನ್ನಿ ಸರ್ ಅಂತ. ಅಣ್ಣ ಅದೇ ನೀವು ಕೇಳ್ತಿದ್ರಲ್ಲ ಡೈಲಿ, ಅದೇ ಯಾರು ಬರ್ತಾರೆ ಅಂತ ನೋಡಿ ಬಂದಿದ್ದಾರೆ ಅಂತ ಅಂದು. ಬಂದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಒಂದು ಸತಿ ಏನು ಮಾಡಿದ್ರು, ಜಿಮ್ಮಲ್ಲಿ ಅವತ್ತು ಎಲ್ಲರೂ ವರ್ಕೌಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ಯಾಕೋ ಬಂದೆ ಅಂತ ಅಂದರು. ಎಲ್ಲರೂ ಶಾಕ್ ಆಗಿಬಿಟ್ರು, ಏನು ದರ್ಶನ್ ಸರ್ ಯಾರಿಗೆ ಬೈತಾ ಇದ್ದಾರೆ ಅಂತ. ಆಮೇಲೆ ಸರ್ ಯಾರು ಗೊತ್ತಾಗಿಲ್ಲ ಅಣ್ಣ ಅಂತ ಅಂದೆ. ಅವರು ನನ್ನ ತಮ್ಮ ಅಂದರು. ಅಯ್ಯೋ ಹೌದಾ, ಅಯ್ಯೋ ನನಗೆ ಗೊತ್ತಾಗಲಿಲ್ಲ ಸರ್, ಇಲ್ಲ ಅಂದಿರ ನಾನು ಒಳಗಡೆ ಕರೆದು ಕೂಡಿಸ್ತಾ ಇದ್ದೆ ಅಂದೆ. ಇಲ್ಲ ಏನಕ್ಕೆ ಅಂದರೆ
ದಿನಕರ್ ಅವರು ಪ್ರೊಡ್ಯೂಸರ್ನ ಹುಡುಕ್ತಾ ಇದ್ದಾರೆ. ನಾನು ಯಾವತ್ತೂ ಡೇಟ್ ಕೊಟ್ಬಿಡ್ಬೋದು. ನಾನು ಡೇಟ್ ಕೊಟ್ಟಿದ ತಕ್ಷಣ ಪ್ರೊಡ್ಯೂಸರ್ಗಳು ಸರಿ ಆಯಿತು, ತಮ್ಮ ಅವ್ರು ಮಾಡ್ತಾ ಇದ್ದಾರೆ, ಅಣ್ಣ ಹೀರೋ ಆಗಿ ಡೈರೆಕ್ಷನಲ್ಲಿ ಕೊಟ್ಬಿಡ್ತಾ ಇದ್ದೆ. ಬಟ್ ಕಷ್ಟ ಎಲ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಕಷ್ಟ ಗೊತ್ತಾಗಲಿ ಅಂತ ಅಂದ್ಬಿಟ್ಟೆ ಅದಕ್ಕೆ ನಾನು ಮಾಡಲ್ಲ ಫಸ್ಟ್ ಸಿನಿಮಾಗೆ. ಬೇಕಾದರೆ ಒಂದು ಪಾತ್ರ ಗೆಸ್ಟ್ ಅಪಿರಿಯನ್ಸ್ ಆಗಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು, ನೀವೇ ಹುಡ್ಕೊಡಿ ಅಂತ ಹೇಳ್ತಿದ್ದಾರೆ. ಇಲ್ಲಾಂದರೆ ಕಷ್ಟ ಎಲ್ಲಿ ಗೊತ್ತಾಗುತ್ತೆ ಅಂದರು. ಅವ್ರು ಯಾವತ್ತು ಆ ಮಾತು ಹೇಳಿದ್ರಲ್ಲ, ಅದು ನಾನು ತಲೆಗೆ ಕುತ್ಕೊಂಡ್ಬಿಡ್ತು ನನಗೆ. ಇನ್ನು ನಾನು ಹೋಗ್ಬಿಟ್ಟು ಎಲ್ಲಿ ಕೇಳಲಿ ಅವಕಾಶ, ಅಣ್ಣ ನಿಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಕೊಡ್ತೀರಂತ. ಈಗ ಸ್ವಂತ ತಮ್ಮ ಅವ್ರಿಗೇ ಹಂಗೆ ಹೇಳ್ಬಿಟ್ರು, ಇನ್ನು ನಾನು ಹೋಗಿ ಏನು ಕೇಳೋಕ್ಕಾಗಲ್ಲ ಅಂದ್ಬಿಟ್ಟು ಅದಕ್ಕೆ ದಿನಕರ್ ಸರ್ ಏನೂ ಮಾತಾಡಲಿಲ್ಲ. ಸರಿ ಇನ್ಮೇಲೆ ಬರೋದಕ್ಕೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೋದ್ರು. ನಾನು ಕೇಳಿದೆ, ಅಣ್ಣ ನಿಮ್ಮ ಹತ್ರ ಫೋನು ಇಲ್ಲ? ಅವ್ರು ಜಿಮ್ಮಿಗೆ ಫೋನೇ ತರ್ತಾ ಇರಲಿಲ್ಲ ದರ್ಶನ್ ಸರು. ಇಲ್ಲ, ಫೋನ್ ಇದ್ದಿದ್ರೆ ತುಂಬ ಜನ ಕಾಲ್ಸ್ಗಳು ಬರುತ್ತೆ, ನನಗೆ ವರ್ಕೌಟ್ ಅಂದರೆ ನಾನು ಆ ವರ್ಕೌಟ್ 1 ಅವರ್ ಏನು ಮಾಡ್ತೀನಿ ಅದಕ್ಕೆ ಶ್ರಮ ಹಾಕ್ತೀನಿ ನಾನು. ಓಹ್ ಸರಿಯಪ್ಪ, ಈ ಥರನೂ ಕಲ್ತ್ಕೋಬೇಕಪ್ಪ. ಜಿಮ್ಮಿಗೆ ಕೆಲವ್ರು ಏನಾಗ್ಬಿಟ್ಟಿರ್ತಾರೆ, ನೀವು ಕೇಳಿದ್ರಲ್ಲ ಪಾಯಿಂಟು, ಬಾಡಿ ಬಿಲ್ಡ್ ಆಗಿಬಿಡ್ಬೇಕು ಬೇಗ ಅಂತ, ಫೋನ್ಗಳೇ ನೋಡ್ತಾ ಇರ್ತಾರೆ. ಸೊ ಆ ವರ್ಕೌಟ್ ಮಾಡೋದಕ್ಕೆ 1 ಅವರ್ ಟೈಮ್ ಕೊಟ್ಟಿದ್ದಾರೆ ಅಂದರೆ ಆ 1 ಅವರ್ ಜಿಮ್ಮಲ್ಲೇ ಇರಬೇಕು. ಆ ಟೈಮು ಕಾನ್ಸಂಟ್ರೇಷನ್ ಎಲ್ಲೂ ಹೋಗಬಾರ್ದು. ಇದು ಯಾವಾಗ ಹೇಳಿದ್ರು ಸರಿ ಅಂದ್ಬಿಟ್ಟು ನಾನೇನು ಮಾಡಿದೆ, ಫಿಕ್ಸ್ ಆಗೋಗ್ಬಿಟ್ಟೆ ಕರೆಕ್ಟು. ದಿನಕರ್ ಸರ್ನ ಕೇಳಿದೆ ಆಮೇಲೆ, ಯಾವಾಗ ಸಿಕ್ಕಿದ್ರು ಅಂದರೆ ವಾಲ್ಮೀಕಿ ಅಂತ ಶಿವಣ್ಣ ಅವ್ರ ಸಿನಿಮಾದಲ್ಲಿ ದಿನಕರ್ ಸರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ವರ್ಕ್ ಮಾಡ್ತಾಯಿದ್ರು. ಅವಾಗ ಹೋಗಿ ಕೇಳಿದೆ, ಸರ್ ನೀವು ದರ್ಶನ್ ಅವ್ರ ತಮ್ಮ ಅಲ್ವಾ ಸರ್, ಅವತ್ತು ಬಂದಿದ್ರಲ್ಲ ಜಿಮ್ಗೆ, ಯಾಕೆ ಸರ್ ಅಣ್ಣ ಬೈದರು ಅಂತ ಬೇಜಾರಾಯ್ತಾ ಅಂದೆ. ಇಲ್ಲ ಅವ್ರು ಹೇಳಿದ್ದು ಕರೆಕ್ಟು, ನಮ್ಮ ಅಣ್ಣ, ನಾನೇ ದುಡುಕ್ಬಿಟ್ಟೆ, ಇವಾಗ ನಾನು ಕೆಲಸ ಕಲಿತಾ ಇದ್ದೀನಿ, ಕೆಲಸ ಕಲ್ತ್ಬಿಟ್ಟು ನಾನು ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಫಸ್ಟ್ ಸಿನಿಮಾ ಜೊತೆಯಲ್ಲಿ ಸಿನಿಮಾ ಮಾಡಿದ್ರು. ಗೆಸ್ಟ್ ಅಪಿರಿಯನ್ಸ್ ಆಗಿ ದರ್ಶನ್ ಸರ್ ಮಾಡಿಕೊಟ್ರು ಆ ಟೈಮಲ್ಲಿ. ಓಹ್ ಹಂಗಾದ್ರೆ ಇಲ್ಲಿ ಯಾರೂ ಮೇಲೆತ್ತಲ್ಲ, ನಾವೇ ಕಷ್ಟಪಟ್ಟು ಬರಬೇಕು. ಅಲ್ಲೂ ದರ್ಶನ್ ಸರ್ ಹೇಳಿದ್ದು ನನ್ನ ತಲೆಯಲ್ಲಿ ಕೂತ್ಕೋತು ಸರ್. ನಾನು ಅದಕ್ಕೆ ಇವತ್ತವರೆಗೂ ದರ್ಶನ್ ಸರ್ ಹತ್ರ ಹೋಗ್ತೀನಿ, ಮಾತಾಡಿಸ್ತೀನಿ. ಫ್ರೆಂಡ್ಶಿಪ್ಪಲ್ಲಿ ಚೆನ್ನಾಗೇ ಇದ್ದೀವಿ ಸರ್, ಚೆನ್ನಾಗಿರ್ತೀನಿ. ಅದು ಬಿಟ್ಟು ನಾನು ಅಣ್ಣ ನಿಮ್ಮ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಡಿ, ನಾನು ಯಾವತ್ತೂ ಕೇಳಿಲ್ಲ ಸರ್. सुखी भवा।